ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನೇ ಗುರಪ್ಪ, ಒಪ್ಕೊತೇನೆ. ಆದರೆ ನಾನು ನನ್ನ ಪ್ರೀತಿಯ ಹೆಂಡತಿಯನ್ನ ಕೊಲೆ ಮಾಡಿಲ್ಲ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಏನ್ ಹೇಳಬೇಕು ಅಂತ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಹೇಳೋದಂತ ಈಗ ಬನ್ರಿ. ಬರ್ತೀನಿ. ನಿರಪರಾಧಿಯಾದ ನನಗೇನು ಭಯ? ಅದಿರಲಿ, ನೀವು ನನ್ನನ್ನು ಇಲ್ಲಿ ಹೇಗೆ ಹುಡುಕಿದ್ರಿ? ಅದೇ ನೋಡ್ರಿ ಸ್ವಾರಸ್ಯ. ಈ ಗುರಪ್ಪ ಅನ್ನೋ ವ್ಯಕ್ತಿ ಯಾವಾಗ್ಲೂ ಆ ಕೆರೆ ಹತ್ರ ಇರೋ ಬಂಡೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದ ಅಂತ ತಿಳಿತು. ಇಲ್ಲಿ ತಾವು ಕೂಡ ಅದೇ ಕೆರೆ ಹತ್ರ ಇರೋ ಅದೇ ಬಂಡೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಿದ್ ನೋಡು ಅನುಮಾನ ಬಂದು ನಿಮ್ಮ ಕುಟೀರದ ಗೇಟಿನ ಮೇಲೆ ನಿಮ್ಮ ಫಿಂಗರ್ ಪ್ರಿಂಟ್ ತಗೊಂಡು ಹೋಗಿ ಚೆಕ್ ಮಾಡಿದ್ವಿ. ತಾವು ಸಿಕ್ಕ ಬಿದ್ರಿ. ಕೆರೆಯ ಬಂಡೆ. ಬನ್ನಿ. ಶ್ರೀನಾಥ್, ಲಕ್ಷ್ಮಣ, ನಸೀರ್, ನಾನು ನನ್ನ ಹೆಂಡತಿಯನ್ನ ಕೊಲೆ ಮಾಡಿಲ್ಲ. ನಾನು ಅವಳನ್ನ ಬಹಳ ಪ್ರೀತಿಸ್ತಾ ಇದ್ದೆ. ನಾನು ನಿರಪರಾಧಿ. ದಯವಿಟ್ಟು ಎಲ್ರಿಗೂ ತಿಳಿಸ್ಬಿಡಿ. ಬನ್ನಿ, ಹೋಗೋಣ. ಅಂದ್ರೆ ಕಷ್ಟ, ನಂಬೋದಕ್ಕೆ ಆಗಲ್ಲ. ನಮಗೆಲ್ಲ ಎಷ್ಟು ಬುದ್ಧಿ ಹೇಳ್ತಾ ಇದ್ರು, ಅಂಥವರು ಹೆಂಡತಿ ಕೊಲೆ ಮಾಡಿದ್ದಾರೆ ಅಂದರೆ ನಂಬೋಕೆ ಆಗೋದಿಲ್ಲ. ಅವ್ರು ಬಂದದ್ದು ನೋಡಿ ಒಂದು ಗಳಿಗೆ ನಾವು ತಪ್ಪಿಬ್ಬಾಗಿ ಹೋಗ್ಬಿಟ್ಟೆ. ಅಲ್ಲ, ಏನೇ ಆದರೂ ನಮ್ಮ ಕುಟೀರಕ್ಕೆ ತಾನೇ ಕೆಟ್ಟ ಹೆಸರು ಬರೋದು. ನೀ ನೋಡಿದ್ರೆ ಗುರಪ್ಪ ಅವ್ರ ಹೆಂಡತಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೇಳೋದಕ್ಕಾಗಲ್ಲ. ಮಾಡಿಯೂ ಇರ್ಬೋದು, ಮಾಡಿಲ್ದೇನೂ ಇರ್ಬೋದು. ಅವೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಯಾವ ಬದುಕಲ್ಲಿ ಯಾವ ಹಾವ ಹಿಡಿದ್ರಪ್ಪ, ಗೊತ್ತು.